Good morning, students. Very good morning. In last video we started, that is properties of D block elements. In properties we discussed, that is properties of D block elements we discuss madam. Adaralli number one property we discussed, that is very important, that is atomic and ionic size property. Atomic and ionic size property. Second one is, that is ionization enthalpy. Ionization enthalpy property ಅಥವಾ ionization energy property. ಅರ್ಥ ಆಯ್ತಾ? Third one we will discuss today, that is oxidation state property. Oxidation state property. Fourth one we will discuss color property. Fifth one we will discuss, that is magnetic property. ಅರ್ಥ ಆಯ್ತಾ? Sixth one we will discuss catalytic property. Seventh one we will discuss formation of colored compounds. Formation of complex compounds. Color property aitana? Complex compounds. Eighth one we will discuss, that is formation of interstitial compounds. Formation of interstitial compounds. Next, ninth one discuss formation of alloys. Next, 10th one we will discuss electrode potential. Yenade electrode potential. ಅರ್ಥ ಆಯ್ತಾ? ಈ ಪ್ರಾಪರ್ಟೀಸ್ ಮೇಲೆ ನಿಮಗೆ ಥಿಯರಿಯಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ 3 marks ಅಲ್ಲಿ, ಅದಂತೂ ಶೋರ್. ಅರ್ಥ ಆಯ್ತಾ? ಈ ಸಲ ಸಿಲೆಬಸ್ ಚೇಂಜ್ ಆದ ಪ್ರಾಪರ್ಟೀಸ್ ಮೇಲೆ 2 ಕ್ವಶನ್ಸ್ ಬರ್ಬೋದು. ಅರ್ಥ ಆಯ್ತಾ? ಒಂದಂತೂ ಶೋರ್, 100% ಶೋರ್ ಪ್ರಾಪರ್ಟೀಸ್ ಮೇಲೆ. ಥಿಯರಿಗೆ ಒಂದಿರಲಿ, CET ನೀಟ್ ಪಾಯಿಂಟ್ ಆಫ್ ವ್ಯೂ ಕಡಿಮೆ ಅಂದರೆ 2 ಕ್ವಶನ್ಸ್ ನಾವು ಎಕ್ಸ್ಪೆಕ್ಟ್ ಮಾಡಬೇಕು ಪ್ರಾಪರ್ಟೀಸ್ ಮೇಲೆ. ನೀಟಲ್ಲಿ 2 ಕ್ವಶನ್ಸ್, CET ಅಲ್ಲಿ 3 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು, JEE ಅಲ್ಲಿ 2 ಕ್ವಶನ್ಸ್ ಡೆಫಿನೆಟ್. ತುಂಬಾ ಈಸಿ. ಇದೊಂದು ಪ್ರಾಪರ್ಟಿ ಬಿಟ್ರೆ ಇನ್ನೆಲ್ಲ ಈಸಿ ಇದೆ. ಬಟ್ ಈ ಪ್ರಾಪರ್ಟಿ ಕೂಡ ಈಸಿ ಆಗತ್ತೆ. ಯಾಕೆ ಈಸಿ ಆಗತ್ತೆ ಅಂದ್ರೆ, ಇದು ನಿಮಗೆ ಮತ್ತೆ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ ರಿಪಿಟೇಷನ್ ಆಗುತ್ತೆ. ಇವಾಗ ನಿಮ್ಗೆ ಸ್ವಲ್ಪ ಡಿಫಿಕಲ್ಟ್ ಅನ್ಸ್ಬೋದು, ಬಟ್ ಎಲೆಕ್ಟ್ರೋಕೆಮಿಸ್ಟ್ರಿ ನಾವು ಕಂಪ್ಲೀಟ್ ಮಾಡಿದಾಗ ಎಲೆಕ್ಟ್ರೋಕೆಮಿಕಲ್ ಸೀರೀಸು, ಆಡಿಯೋ ಡಿಟರ್ಮೈನ್ ದ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಅರ್ಥ ಆಯ್ತಾ? ದಟ್ ಇಸ್ ಅದರಲ್ಲಿ ಗ್ಯಾಲೋನೈಕ್ ಸೆಲ್ ಇದೆಲ್ಲ ಡಿಸ್ಕಸ್ ಮಾಡಿದಾದ್ಮೇಲೆ, ಅರ್ಥ ಆಯ್ತಾ? ಎಲೆಕ್ಟ್ರೋಕೆಮಿಕಲ್ ಸೀರೀಸ್ ಎಲ್ಲ ಎಲ್ಲ ಡಿಸ್ಕಸ್ ಮಾಡಿದಾದ್ಮೇಲೆ ಇದು ಕೂಡ ನಿಮ್ಗೆ ಈಸಿ ಆಗುತ್ತೆ. ಇವೆಲ್ಲ ಈಸಿ ಪ್ರಾಪರ್ಟೀಸ್. ಆಕ್ಚುಲಿ ಸ್ಟೋರಿ ಟೆಲ್ಲಿಂಗ್ ನೀವು ಕರೆಕ್ಟಾಗಿ ಓದ್ಕೊಂಡು ಹೋದ್ರೆ ಯಾವುದೇ ರಿಯಾಕ್ಷನ್ಸ್ ಬರಲ್ಲ, ಏನಿಲ್ಲ ಇಲ್ಲಿ. ಅರ್ಥ ಆಯ್ತಾ? ಲಾಜಿಕ್ ಇದ್ರೆ ಸಾಕು, ನೀವು ಅಟೆಂಡ್ ಮಾಡ್ಬೋದು, ಅಷ್ಟು ಈಸಿ ಇದೆ. ಅರ್ಥ ಆಯ್ತಾ? ಇವಾಗ ನಾವು ಈ 2 ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ವಿ ಅನ್ಸುತ್ತೆ. ಅಟಾಮಿಕ್ ಅಂಡ್ ಅಯಾನಿಕ್ ಸೈಜ್ ವೇರಿಯೇಷನ್ ಯಾವ ಥರ ಇರುತ್ತೆ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಅಂತ, ಮತ್ತು ಅಯೋನೇಷನ್ ಎಂಥಾಲ್ಪಿ ಅಂದ್ರೆ ಏನು, ಆ ಅಯೋನೇಷನ್ ಎಂಥಾಲ್ಪಿ ಯಾವ ಥರ ವೇರಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡಿದ್ದಾಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಥರ್ಡ್ ಒನ್ ಈಸ್ ವಿಲ್ ಡಿಸ್ಕಸ್, ದಟ್ ಈಸ್ ಯಾವುದು? ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ. ಬರ್ಕೊಟ್ರೆ 10 ಪ್ರಾಪರ್ಟೀಸು ಒಂದು ಕಡೆ ನೋಟ್ಸಲ್ಲಿ ಬರೀರಿ. ಅರ್ಥ ಆಯ್ತಾ? ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ನೀವು ಹಂಗೆ ಅರ್ಥ ಆಯ್ತಾ? ದಟ್ ಈಸ್ ನೋಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಈಸಿ ಆಗಿಬಿಡುತ್ತೆ. ಅರ್ಥ ಆಯ್ತಾ? ವಾಟ್ ಇಸ್ ದ ಥರ್ಡ್ ಪ್ರಾಪರ್ಟಿ? ದಟ್ ಈಸ್ ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ. What is oxidation number?
ದ ರಿಯಲ್ ಆರ್ ಅಪರೆಂಟ್ ಚಾರ್ಜ್ ಪೊಸೆಸ್ಡ್ ಬೈ ಅನ್ ಆಟಮ್ ಪ್ರೆಸೆಂಟ್ ಇನ್ ದ ಮಾಲಿಕ್ಯೂಲ್. ಯಾವುದೇ ಒಂದು ಮಾಲಿಕ್ಯೂಲ್ ಅಲ್ಲಿ ಯಾವುದೇ ಒಂದು ಎಲಿಮೆಂಟ್ ಮೇಲೆ, ಅರ್ಥ ಆಯ್ತು, ಯಾವುದೇ ಒಂದು ಎಲಿಮೆಂಟ್ ಮೇಲೆ, ಅದು ಯಾವುದೇ ಒಂದು ಆಟಮ್ ಮೇಲೆ ಏನೆಲ್ಲ ರಿಯಲ್ ಅಥವಾ ಅಪರೆಂಟ್ ಚಾರ್ಜ್ ಪೊಸೆಸ್ ಮಾಡಿದೆಯೋ ದಟ್ ಗಿವ್ಸ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್. ದಟ್ ಗಿವ್ಸ್ ಇಟ್ಸ್ ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಯ್ತಾ? ಆಕ್ಚುಲಿ ಈ ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ ನಿಮಗೆ ಡಿಸ್ಕಸ್ ಮಾಡಿರ್ತಕ್ಕಂಥದ್ದು ದಟ್ ಈಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಇಲ್ಲಿ ಆಲ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್, ಅರ್ಥ ಆಯ್ತಾ, ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಆಕ್ಚುಲಿ, ಅರ್ಥ ಆಯ್ತಾ, ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅರ್ಥ ಆಯ್ತಾ, gives ಅಥವಾ possess variable oxidation states. Variable oxidation states. Most of the D block elements gives variable oxidation states. ಯಾಕಪ್ಪ ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡ್ತಾವೆ ಅಂತ ಹೇಳ್ಬಿಟ್ಟಂದ್ರೆ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಮೀನ್ಸ್ ವೆರೈಟಿ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್. ಅರ್ಥ ಆಯ್ತಾ? ನಂಬರ್ ಆಫ್ ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡುತ್ತೆ. ಅರ್ಥ ಆಯ್ತಾ? ದ ರೀಸನ್ ಈಸ್ ವೆರಿ ಸಿಂಪಲ್. ದ ಎನರ್ಜಿ ಡಿಫರೆನ್ಸ್ ಬಿಟ್ವೀನ್ ದ NS ಅಂಡ್ N-1d ಆರ್ಬಿಟಲ್ಸ್ ಆರ್ ನಿಯರ್ಲಿ ಸೇಮ್. ಅರ್ಥ ಆಯ್ತಾ? ಏನು ದಟ್ ಈಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಅರ್ಥ ಆಯ್ತಾ? ದ ಜನರಲ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಈಸ್ rare gas ಅಥವಾ inert gas N-1d 1 to 10 NS1 to 2. This is general electron configuration. ಅರ್ಥ ಆಯ್ತಾ? ಈ N-1d ಅಂಡ್ NS ಮಧ್ಯದಲ್ಲಿ ಎನರ್ಜಿ ಡಿಫರೆನ್ಸ್ ತುಂಬಾ ಕಡಿಮೆ ಇದೆ. ಆದ್ದರಿಂದ ಬೋತ್ NS ಅಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮತ್ತೆ N-1d ಅಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಫಾರ್ಮೇಶನ್ ಇನ್ವಾಲ್ವ್ ಆಗ್ತಕ್ಕಂಥ ರೀಸನ್ ಇಂದ ದೇ ಕ್ಯಾನ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ನೀವು ಕೇಳ್ಬೋದು, ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಕ್ಯಾನ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಬರೀಬೋದಾ? ಬಿಕಾಸ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್, ಅರ್ಥ ಆಯ್ತಾ, ಬೋತ್ NS and N-1d orbital electrons are involved in the bonding formation due to less difference in the energy difference between the NS and N-1d. ಅರ್ಥ ಆಯ್ತಾ? Energy difference between the N-1d and the NS orbitals are very less. Hence, that two are both NS orbital ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮತ್ತು N-1d ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಎರಡು ಬಾಂಡಿಂಗ್ ಫಾರ್ಮೇಶನ್ ಇನ್ವಾಲ್ವ್ ಆಗ್ತಕ್ಕಂಥ ರೀಸನ್ ಇಂದ ದೇ ಕ್ಯಾನ್ ಎಕ್ಸಿಬಿಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ಬರೀಬೋದಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆಕ್ಚುಲಿ ಕಾಮನ್ ದಟ್ ಈಸ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ಸ್ ಬಂದು ಕಾಮನ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ಸ್ ಬಂದು +2. ಕೆಲವೊಂದು +1 ಇದಾವೆ, ಇಟ್ಸ್ ನಾಟ್ ಕಾಮನ್. ಅರ್ಥ ಆಯ್ತಾ? ದ ಕಾಮನ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಈಸ್ ದ ಕಾಮನ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್. Oxidation state is +2. ಯಾಕಂದ್ರೆ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್, ಅರ್ಥ ಆಯ್ತಾ, ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ NS ಅಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಇರುತ್ತೆ ತಾನೆ. ಅರ್ಥ ಆಯ್ತಾ? ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ಸ್ ಯಾಕೆ ಕೊಡುತ್ತಂದ್ರೆ NS ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮಾತ್ರ ಬಾಂಡಿಂಗ್ ಫಾರ್ಮೇಶನ್ ಅಲ್ಲ, ಆದ್ರೆ ದಟ್ ಗಿವ್ಸ್ ದ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ಸ್. ಎಲ್ಲದರಲ್ಲೂ 1 ಇರಲ್ಲ. ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಅಲ್ಲಿ 2 ಎಲೆಕ್ಟ್ರಾನ್ಸ್ ಇರುತ್ತೆ NS ಅಲ್ಲಿ. ಅರ್ಥ ಆಯ್ತಾ? ಯಾವುದು ಕ್ರೋಮಿಯಂ ಕಾಪರ್, ಆ ಕ್ರೋಮಿಯಂ ಗ್ರೂಪ್ ಅಲ್ಲಿ ಮತ್ತೆ ಕಾಪರ್ ಗ್ರೂಪ್ ಅಲ್ಲಿ ಮಾತ್ರ, ಅರ್ಥ ಆಯ್ತಾ, ದಟ್ ಈಸ್ +1 ಆಕ್ಸಿಡೇಷನ್ ಸ್ಟೇಟ್ ಎಕ್ಸಿಬಿಟ್ ಮಾಡ್ತಕ್ಕಂಥದ್ದು. ಅವು ಬಿಟ್ಟರೆ ಇನ್ನೆಲ್ಲ 2 ಎಲೆಕ್ಟ್ರಾನ್ಸ್ ಇರುತ್ತೆ N ಅಲ್ಲಿ. ಈ ಎಲೆಕ್ಟ್ರಾನ್ಸ್ ಮಾತ್ರ ಬಾಂಡಿಂಗ್ ಫಾರ್ಮೇಶನ್ ಇನ್ವಾಲ್ವ್ ಆದ್ರೆ ದಟ್ ಗಿವ್ಸ್ ದ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ದ ಕಾಮನ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಇಸ್ +2 ಬಿಕಾಸ್ NS ಅಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಇರುತ್ತೆ. ಫಸ್ಟ್ ಲಾಸ್ ಆಗ್ತಕ್ಕಂಥದ್ದು NS ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್, ಅವು ಬಾಂಡಿಂಗ್ ಫಾರ್ಮೇಶನ್ ಇನ್ವಾಲ್ವ್ ಆದ್ರೆ ದಟ್ ಗಿವ್ಸ್ ದ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಯ್ತಾ?
ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಬಂದು ಬೋತ್ NS ಅಂಡ್ N-1d ಎಲೆಕ್ಟ್ರಾನ್ಸ್. ಅಂದ್ರೆ NS ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ N-1d ಅಲ್ಲಿ ಇರ್ತಕ್ಕಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಚೆನ್ನಾಗಿ ನೆನಪಿಟ್ಕೊಳ್ಳೆ, NS ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮತ್ತೆ N-1d ಅಲ್ಲಿ ಇರ್ತಕ್ಕಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಬಾಂಡಿಂಗ್ ಫಾರ್ಮೇಶನ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದರಲ್ಲಿ ಇರ್ತಕ್ಕಂಥವು ಬಾಂಡಿಂಗ್ ಫಾರ್ಮೇಶನ್ ಇನ್ವಾಲ್ವ್ ಆದ್ರೆ ದಟ್ ಗಿವ್ಸ್ ದ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ದಟ್ ಗಿವ್ಸ್ ದ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಅಲ್ಲಿಗೆ ನಿಮಗೆ ಟೋಟಲಿ ಕೆಲವೊಂದು +1 ಇದಾವೆ. ಮೋಸ್ಟ್ ಕಾಮನ್ ಈಸ್ +2. ಮೋಸ್ಟ್ ಕಾಮನ್ ಈಸ್ +2. ಅರ್ಥ ಆಯ್ತಾ? ಮೋಸ್ಟ್ ಕಾಮನ್ ಈಸ್ +2. ಕೆಲವೊಂದು +1 ಇದಾವೆ. ಫಾರ್ ಎಕ್ಸಾಂಪಲ್ ಕ್ರೋಮಿಯಂ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಈಸ್ +1. ಕಾಪರ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಈಸ್ +1 because only one electron is present in the NS. Hence, ಅರ್ಥ ಆಯ್ತಾ? ಅಪ್ ಟು +8 ವರೆಗೂ ಕೊಡುತ್ತೆ. +1 ಇಂದ +8 ವರೆಗೂ ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡುತ್ತೆ. +1, +2, +3, +4, +5, +6, +7, +8 ವರೆಗೂ ಕೊಡುತ್ತೆ. ಅದರಲ್ಲೂ ನಿಮಗೆ 3D ಸೀರೀಸ್ ಅಲ್ಲಿ ಕೊಡ್ತಕ್ಕಂಥದ್ದು. 3D ಸೀರೀಸ್ ಅಂದ್ರೆ ಯಾವ್ಯಾವ? ಅರ್ಥ ಆಯ್ತಾ? ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ 3D ಸೀರೀಸ್ ಅಂತ ಕರಿತೀವ. ಆ ಎಲಿಮೆಂಟ್ಸ್ ಫ್ರಮ್ ಸ್ಕ್ಯಾಂಡಿಯಂ ಟು ಜಿಂಕ್ ತಾನೆ, ಫ್ರಮ್ ಸ್ಕ್ಯಾಂಡಿಯಂ ಟು ಜಿಂಕ್. ಅರ್ಥ ಆಯ್ತಾ? ಇದರಲ್ಲಿ ಕೊಡ್ತಕ್ಕಂಥದ್ದು 3D ಸೀರೀಸ್ ಅಲ್ಲಿ. ಅರ್ಥ ಆಯ್ತು? ಈ 3D ಸೀರೀಸ್ ಅಲ್ಲಿ ಕೊಡ್ತಕ್ಕಂಥ ಆಕ್ಸಿಡೇಷನ್ ಸ್ಟೇಟ್ ಏನಪ್ಪಾ ಅಂದ್ರೆ, ಅರ್ಥ ಆಯ್ತಾ, +1 to +7. +1 ಅಂತ ಹಿಡಿದು +7 ವರೆಗೂ ಕೊಡುತ್ತೆ 3D ಸೀರೀಸ್ ಅಲ್ಲಿ. ಅರ್ಥ ಆಯ್ತಾ? ಟೋಟಲಿ ದೇ ಶೋ, ಅರ್ಥ ಆಯ್ತಾ, ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಯಾಕಂತ ಬಿಡು ಗೊತ್ತಾಯ್ತಾ? ಯಾಕಪ್ಪ ಅಂದ್ರೆ ಬೋತ್ NS ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮತ್ತೆ N-1d ಅಲ್ಲಿ ಇರ್ತಕ್ಕಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. NS ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ N-1d ಅಲ್ಲಿ ಇರ್ತಕ್ಕಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಬಾಂಡಿಂಗ್ ಫಾರ್ಮೇಶನ್. ಬಿಕಾಸ್ ಯಾಕಪ್ಪ ಇವೆರಡರಲ್ಲಿ ಇರ್ತಕ್ಕಂಥ ಬಾಂಡಿಂಗ್ ಫಾರ್ಮೇಶನ್ ಎಲ್ಲ ಆಗ್ತಾ ಅಂತಂದ್ರೆ the energy difference between the NS and N-1d are very less. Hence, they can exhibit variable oxidation states. ಅಂತ ಗೊತ್ತಾಯ್ತಾ? ಕಾಮನ್ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ +2 +1 ಕೂಡ ಕೊಡುತ್ತೆ, ಕೆಲವೊಂದು ಮಾತ್ರ ಕೊಡುತ್ತೆ ಅಷ್ಟೇ. ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ +8 ಡಿ ಬ್ಲಾಕ್ ಎಲಿಮೆಂಟ್ಸ್. ಅದರಲ್ಲಿ 3D ಸೀರೀಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಬಂದು +7 3D ಸೀರೀಸ್ ಅಲ್ಲಿ. ಸರ್ ಇನ್ನು ಯಾವ್ದು ಕೊಡುತ್ತೆ ಸರ್ +8 ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ರುಥೀನಿಯಂ ಮತ್ತೆ ಆಸ್ಮಿಯಂ ಮಾತ್ರ +8 ಆಕ್ಸಿಡೇಷನ್ ಸ್ಟೇಟ್ ಕೊಡುತ್ತೆ. ಅರ್ಥ ಆಯ್ತಾ? ರುಥೀನಿಯಂ ಮತ್ತೆ ದಟ್ ಈಸ್ ಆಸ್ಮಿಯಂ. ಈ ರುಥೀನಿಯಂ ಆಸ್ಮಿಯಂ ಎರಡು +8 ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡುತ್ತೆ. ಅವೆರಡು ಬಿಟ್ರೆ ಇನ್ನು ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಬಂದು +7. ಅರ್ಥ ಆಯ್ತಾ? ಇವಾಗ ನಾವು ಈ 3D ಸೀರೀಸ್ ಎಲಿಮೆಂಟ್ಸ್ ಅಲ್ಲಿ ಅರ್ಥ ಆಯ್ತಾ, ಅದನ್ನ ಆಕ್ಸಿಡೇಷನ್ ಸ್ಟೇಟ್ಸ್ ಬರೆಯೋಣ. ಅರ್ಥ ಆಯ್ತಾ? ಯಾವುದು 3D ಸೀರೀಸ್ ಎಲಿಮೆಂಟ್ಸ್? ಆಕ್ಸಿಡೇಷನ್ ಸ್ಟೇಟ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಪ್ರಾಪರ್ಟಿಯಲ್ಲಿ ಅರ್ಥ ಆಯ್ತಾ? ಸ್ಕ್ಯಾಂಡಿಯಂ, ಟೈಟಾನಿಯಂ, ವೆನಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಅರ್ಥ ಆಯ್ತಾ, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್. ಅರ್ಥ ಆಯ್ತಾ? ಪ್ರತಿಯೊಂದಕ್ಕೂ ಅಟಾಮಿಕ್ ನಂಬರ್ ಗೊತ್ತಿದೆಯಾ? ಪ್ರತಿಯೊಂದಕ್ಕೂ ಅಟಾಮಿಕ್ ನಂಬರ್ ಗೊತ್ತಿರಬೇಕು. ಅರ್ಥ ಆಯ್ತಾ? ಅಟಾಮಿಕ್ 21, 22, 23, 24, 25, 26, 27, 28, 29, 30. ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಗೊತ್ತಿರಬೇಕು. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಸ್ಕ್ಯಾಂಡಿಯಂ ತಗೊಂಡಾಗ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು? ಆರ್ಗಾನ್ 3d1 4s2 ಅಲ್ವಾ? ದಿಸ್ ಇಸ್ ಸ್ಕ್ಯಾಂಡಿಯಂ.
ಅರ್ಥ ಆಯ್ತಾ? ಇವಾಗ ಈ ವೇರಿಯಬಲ್ ಆಕ್ಸಿಜನ್ ಸ್ಟೇಟ್ಸ್ ಏನಪ್ಪಾ ಅಂದ್ರೆ ಏನೆಲ್ಲ ಆಕ್ಸಿಜನ್ ಸ್ಟೇಟ್ಸ್ ಕೊಡ್ತಾವೆ ಅಂದ್ರೆ, ಅರ್ಥ ಆಯ್ತಾ? ಇವಾಗ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಏನು? 4s ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆದ್ರೆ ತಾನೆ, 4s ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆದ್ರೆ ದಟ್ ಗಿವ್ಸ್ ಮಿನಿಮಮ್ ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? ಇವಾಗ 4s ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? 2 ಇದೆ. ಆದ್ರಿಂದ +2 ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಇದರಲ್ಲಿ ಅನ್ಪೇಡ್ ಎಲೆಕ್ಟ್ರಾನ್ ತಾನೆ ಇದಿರತಕ್ಕಂಥದ್ದು. ಅನ್ಪೇಡ್ ಎಲೆಕ್ಟ್ರಾನ್ ತಾನೆ ಅಂದ್ರೆ ಒಂದೇ ತಾನೆ ಇರೋದ. ಆದ್ರಿಂದ ಇದರಲ್ಲಿ 2 ಇದರಲ್ಲಿ 1 +3. ಈ 2 ಆಕ್ಸಿಜನ್ ಸ್ಟೇಟ್ಸ್ ಮಾತ್ರ ಎಕ್ಸಿಬಿಟ್ ಮಾಡುತ್ತೆ ಸ್ಕ್ಯಾಂಡಿಯಮ್. ಅವು ಬಿಟ್ಟು ಬೇರೆ ಆಕ್ಸಿಜನ್ ಸ್ಟೇಟ್ ಎಕ್ಸಿಬಿಟ್ ಮಾಡಲ್ಲ. +2 ಆರ್ +3. ಅರ್ಥ ಆಯ್ತಾ? ವೇರಿಯಬಲ್ ಅಂದ್ರೆ 2 ಕೊಡ್ತಕ್ಕಂಥದ್ದು, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಟೈಟಾನಿಯಂ ತಗೊಂಡಾಗ ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಟೈಟಾನಿಯಂ? 22. ಏನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇದರಲ್ಲಿ 2 ಕೂಡ ಅನ್ಪೇರ್ಡ್ ತಾನೆ. 2 ಒಂದರಲ್ಲಿ ಪ್ರೆಸೆಂಟ್ ಆಗಿರಲ್ಲ, 2 ಡಿ ಆರ್ಬಿಟಲ್ಸ್ ಒಂದೊಂದು ಪ್ರೆಸೆಂಟ್ ಆಗಿರುತ್ತೆ. ಇವಾಗ ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್? +2. ಬಿಕಾಸ್ NS ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ಸ್ ಮಾತ್ರ ಅವು ಮಾತ್ರ ಬಾಂಡಿಂಗ್ ಫಾರ್ಮೇಷನ್ ಇನ್ವಾಲ್ವ್ ಆದರೆ ದಟ್ ಗಿವ್ಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್. ಮ್ಯಾಕ್ಸಿಮಮ್ ಎಷ್ಟು ಕೊಡ್ಬೋದು? ಇದರಲ್ಲಿ 2 ಇದರಲ್ಲಿ 1 +3 ಕೂಡ ಕೊಡ್ಬೋದಾ? ಇದರಲ್ಲಿ 2 ಇದರಲ್ಲಿ ಅನ್ಪೇರ್ಡ್ ತಾನೆ 2, ಇದರಲ್ಲಿ 2 ಟೋಟಲ್ +4 ಕೂಡ ಕೊಡ್ಬೋದಾ? +2 +3 +4 ಇಟ್ ಗಿವ್ಸ್ ಅ ವೇರಿಯಬಲ್ ಆಕ್ಸಿಜನ್ ಸ್ಟೇಟ್ಸ್. ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಟೈಟಾನಿಯಂ ಅಂದ್ರೆ ಎಷ್ಟು? +2. ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಅಂದ್ರೆ ಎಷ್ಟು? +4. ಬಟ್ ಇದು ಮಾತ್ರ +2 +3 2. ಮಿನಿಮಮ್ +2 ಮ್ಯಾಕ್ಸಿಮಮ್ +3. ಅದೇ ಟೈಟಾನಿಯಂ +2 +3 +4 ಮಿನಿಮಮ್ +2 ಮ್ಯಾಕ್ಸಿಮಮ್ +4. ಅರ್ಥ ಆಯ್ತಾ? ನೆಕ್ಸ್ಟ್ ವೆನಡಿಯಂ ತಗೊಳ್ಳೋಣ. ಅರ್ಥ ಆಯ್ತಾ? ವಾಟ್ ಇಸ್ ಮಿನಿಮಮ್, ವಾಟ್ ಇಸ್ ಅಟಾಮಿಕ್ ನಂಬರ್ ವೆನಡಿಯಂಗೆ? 23. 3 ಎಲೆಕ್ಟ್ರಾನ್ಸ್ ಇರುತ್ತೆ ಅದರಲ್ಲಿ, 3 ಅನ್ಪೇರ್ಡ್ ಅಲ್ಲ, 3 ಅನ್ಪೇರ್ಡ್ ತಾನೆ. ಆದ್ರಿಂದ ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್? +2. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್? ಅರ್ಥ ಆಯ್ತಾ? ಇದರಲ್ಲಿ 2 ಇದರಲ್ಲಿ 1 ಆದರೆ +3, ಇದರಲ್ಲಿ 2 ಇದರಲ್ಲಿ 1 ಇನ್ವಾಲ್ವ್ ಆದರೆ ಬಾಂಡಿಂಗ್ ಫಾರ್ಮೇಷನ್ +4, ಇದರಲ್ಲಿ 2 ಇದರಲ್ಲಿ 2, ಇದರಲ್ಲಿ 2 ಇದರಲ್ಲಿ 3 ಆದರೆ +5. ಅಲ್ಲಿ +2 +3 +4 +5. ಅರ್ಥ ಆಯ್ತಾ? ಇದರಲ್ಲಿ 2 ಎಲೆಕ್ಟ್ರಾನ್ಸ್ ಮಾತ್ರ ಇನ್ವಾಲ್ವ್ ಆದರೆ 4s ಅಲ್ಲಿ ಇರ್ತಕ್ಕಂಥವು +2, ಇದರಲ್ಲಿ 2 ಇದರಲ್ಲಿ 1 DL 1 ಆದರೆ +3, ಇದರಲ್ಲಿ 2 ಇದರಲ್ಲಿ 2 ಆದರೆ +4, ಇದರಲ್ಲಿ 2 ಇದರಲ್ಲಿ 3 ಇನ್ವಾಲ್ವ್ ಆದರೆ +5. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ರೋಮಿಯಂ ಅಟಾಮಿಕ್ ನಂಬರ್ ಎಷ್ಟು? 24. ವಾಟ್ ಇಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್? ಇದರಲ್ಲಿ 5 ಆಗ್ಬಿಡುತ್ತೆ. ಯಾಕೆ 5 ಆಗುತ್ತೆ ಅಂತ ಗೊತ್ತಿದೆ? ಇದರಲ್ಲಿ ಒಂದೇ ಇರ್ತಕ್ಕಂಥದ್ದು. ಯಾಕಂತ ಹೇಳ್ಬಿಟ್ಟು ರೀಸನ್ ಗೊತ್ತಿತ್ತಾನೆ? ಡ್ಯೂ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಕಂಪ್ಲೀಟ್ಲಿ ಆಫ್ಲೈಡ್ 3D ಆರ್ಬಿಟಲ್ಸ್, 1 electron from 4s is jumped to 3D. Hence, the electronic configuration lies like this instead of argon 3D4 4s2. Argon 3D4 4s2 ಗಿಂತ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಕ್ಸಿಟ್ ಮಾಡುತ್ತೆ. ಯಾಕಂತ ಹೇಳ್ಬಿಟ್ಟು ಅರ್ಥ ಆಗಿದೆಯಾ? ಇವಾಗ ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ? +1. ಯಾಕೆ ಹೇಳಿ +1? 4s ಅಲ್ಲಿ ಇರ್ತಕ್ಕಂಥ ಒಂದೇ ಎಲೆಕ್ಟ್ರಾನ್ ತಾನೆ, ಅದು ಮಾತ್ರ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆದ್ರೆ ದಟ್ ಗಿವ್ಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ +1. ಇದರಲ್ಲಿ 1 ಇದರಲ್ಲಿ 1 +2, ಇದರಲ್ಲಿ 1 ಇದರಲ್ಲಿ 2, ಯಾಕಂದ್ರೆ 5 ಅನ್ಪೇರ್ಡ್ ಇವು. ಅರ್ಥ ಆಯ್ತಾ? ಇದರಲ್ಲಿ 1 ಇದರಲ್ಲಿ 2 +3, ಇದರಲ್ಲಿ 1 ಇದರಲ್ಲಿ 1 ಇದರಲ್ಲಿ 3 +4, ಇದರಲ್ಲಿ 1 ಇದರಲ್ಲಿ 4 +5, ಇದರಲ್ಲಿ 1 ಇದರಲ್ಲಿ 5 +6. ಅರ್ಥ ಆಯ್ತಾ? ಅಲ್ಲಿಗೆ ಯಾವ್ದು ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್? +6. ಕ್ರೋಮಿಯಂದು ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಇಸ್ +6. ಅರ್ಥ ಆಯ್ತಾ? ಯಾಕಂದ್ರೆ ಇದರಲ್ಲಿ 5 ಅನ್ಪೇರ್ಡ್ ಇರುತ್ತೆ, ಇದರಲ್ಲಿ 1 ಟೋಟಲ್ 6 ಇನ್ವಾಲ್ವ್ ಆದರೆ ಬಾಂಡಿಂಗ್ ಫಾರ್ಮೇಷನ್ ದಟ್ ಗಿವ್ಸ್ ದ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್. ಅಲ್ಲಿಗೆ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಕೊಡ್ತಕ್ಕಂಥದ್ದು ಬೋತ್ NS ಅಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಮತ್ತೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ N-1D. NS ಅಲ್ಲಿ ಇರ್ತಕ್ಕಂಥವು ಎಲೆಕ್ಟ್ರಾನ್ಸ್ ಮತ್ತೆ N-1D ಅಲ್ಲಿ ಇರ್ತಕ್ಕಂಥ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅರ್ಥ ಆಗ್ತಿದೆಯಾ? ಇವಾಗ ನಾವು ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ Mn? 25. What is electronic configuration? 4s2 3d5 ಅಲ್ವಾ? ಅರ್ಗಾನ್ 4s2 3d5 ಅಲ್ವಾ? ಇವಾಗ ಇದರಲ್ಲಿರ್ತಕ್ಕಂಥ 2 ಎಲೆಕ್ಟ್ರಾನ್ಸ್ ಮಾತ್ರ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆದ್ರೆ ದಟ್ ಗಿವ್ಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ +2.
ಅರ್ಥ ಆಯ್ತಾ? ಇದರಲ್ಲೂ 5 ಅನ್ಪೇರ್ಡ್ ತಾನೆ, ಆದ್ರಿಂದ ಇದರಲ್ಲಿ 2 ಇದರಲ್ಲಿ 1 +3, ಇದರಲ್ಲಿ 2 ಇದರಲ್ಲಿ 2 +4, ಇದರಲ್ಲಿ 2 ಇದರಲ್ಲಿ 3 +5, ಇದರಲ್ಲಿ 2 ಇದರಲ್ಲಿ 4 +6, ಇದರಲ್ಲಿ 2 ಇದರಲ್ಲಿ 5 +7 of 3 state. ನೀವು ಕೇಳ್ಬೋದು, ನೇಮ್ ದ ಎಲಿಮೆಂಟ್ ವಿಚ್ ಶೋಸ್, ಅರ್ಥ ಆಯ್ತಾ, ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಇನ್ 3D ಸೀರೀಸ್ ಅಂದ್ರೆ MnA. ಅರ್ಥ ಆಯ್ತಾ ಸರ್? ಇದೇನು ಸರ್ ಐರನ್ ಅಲ್ಲಿ ಇದರಲ್ಲಿ 6 ಇರ್ತಾವಲ್ಲ ಅಂತ ಒಂದು ಪೇರಪ್ ಆಗ್ಬಿಟ್ಟಿರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮಾತ್ರ ಕೌಂಟ್ ಮಾಡ್ಕೋಬೇಕು ಇದರಲ್ಲಿ 3D ಅಲ್ಲಿ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ವಾಟ್ ಇಸ್ Mn ಆಯಿತು. ಸರಿ, ಎಮ್ ಮಾತ್ರ ಬರ್ತಿದೆ, ಏನು ಬರ್ತಿರ್ಲಿಲ್ಲ ನೋಡಿ, Mn. ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ Fe. ವಾಟ್ ಇಸ್ ಅಟಾಮಿಕ್ ನಂಬರ್? ಐರನ್ 26. ವಾಟ್ ಇಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್? ಆರ್ಗಾನ್ 3d6 ಅಲ್ವಾ? ಇವಾಗ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಏನು? +2. 4s ಇರ್ತಕ್ಕಂಥ ಮಾತ್ರ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆದ್ರೆ ದಟ್ ಗಿವ್ಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್. ಇವಾಗ ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿರ್ತವೆ? 3D ಅಲ್ಲಿ 1 2 3 4 5 6 ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ 4 ಐತಾನೆ, ಇದರಲ್ಲಿ 2 ಇದರಲ್ಲಿ 4 ಟೋಟಲ್ +6 ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್. ಅಲ್ಲಿಗೆ ಮಿನಿಮಮ್ ಒಂದು +2. ಅರ್ಥ ಆಯ್ತಾ? ನೆಕ್ಸ್ಟ್ ಇದರಲ್ಲಿ 2 ಇದರಲ್ಲಿ 1 ಆದ್ರೆ +3, ಇದರಲ್ಲಿ 2 ಇದರಲ್ಲಿ 2 ಇದರಲ್ಲಿ 1 ಆದ್ರೆ +3, ಇದರಲ್ಲಿ 2 ಇದರಲ್ಲಿ 2 ಆದ್ರೆ +4, ಇದರಲ್ಲಿ 2 ಇದರಲ್ಲಿ 3 ಆದ್ರೆ +5, ಇದರಲ್ಲಿ 2 ಇದರಲ್ಲಿ 4 ಆದ್ರೆ +6 ಅಷ್ಟೇ. +7 ಆಗಲ್ಲ, +8 ಆಗಲ್ಲ. ಯಾಕಾಗಲ್ಲ ಅಂದ್ರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮಾತ್ರ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾವ್ದ್ರಲ್ಲಿ? N-1d ಅಲ್ಲಿ ಇರ್ತಕ್ಕಂಥ, ಅಂದ್ರೆ 3D ಸೀರೀಸ್ ಅಲ್ಲಿ 3D ಅಲ್ಲಿ ಇರ್ತಕ್ಕಂಥವು 3D ಆರ್ಬಿಟಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ 3D ಆರ್ಬಿಟಲ್ಸ್ ಅಲ್ಲಿ ಅಥವಾ 3D ಸಬ್ಶೆಲ್ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಮಾತ್ರ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗ್ತವೆ. ಆದ್ರಿಂದ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಇಸ್ +6 ಓನ್ಲಿ. ಯಾವುದು? ಐರನ್ದು. ನೆಕ್ಸ್ಟ್ ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಕೋಬಾಲ್ಟ್? 27. ವಾಟ್ ಇಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್? ಅರ್ಥ ಆಯ್ತಾ? ಆರ್ಗಾನ್ 3d7 4s2. ಅರ್ಥ ಆಯ್ತಾ? ಅಲ್ಲಿಗೆ ಇದರಲ್ಲೂ ಕೂಡ ಒಂದು ಬಾಂಡಿಂಗ್ ಆಗೋಯ್ತಾ? ಅಲ್ಲಿಗೆ 3D ಅಲ್ಲಿ ನೋಡಿ, ಇಲ್ಲಿ 3 ಮಾತ್ರ ಅನ್ಪೇರ್ಡ್ ಇದೆ. ಅರ್ಥ ಆಯ್ತು? ಇದು +2 ಇಸ್ ದ ಮಿನಿಮಮ್. ಯಾಕೆ ಹೇಳಿ? 4s ಅಲ್ಲಿ ಇರ್ತಕ್ಕಂಥ 2 ಎಲೆಕ್ಟ್ರಾನ್ಸ್ ಬಾಂಡಿಂಗ್ ಅಲ್ಲಿ ಅದ್ರೆ +2 ಇಸ್ ದ ಮಿನಿಮಮ್. ಇದರಲ್ಲಿ 2 ಇದರಲ್ಲಿ 1 ಅನ್ಪೇರ್ಡ್, ಎಷ್ಟಾಯ್ತು? +3. ಇದರಲ್ಲಿ 2 ಇದರಲ್ಲಿ 2 ಅನ್ಪೇರ್ಡ್, +4. ಇದರಲ್ಲಿ 2 ಇದರಲ್ಲಿ 3 ಇನ್ವಾಲ್ವ್ ಆದ್ರೆ +5 ಅಷ್ಟೇ. ಅರ್ಥ ಆಯ್ತಾ? ಬಟ್ ನಿಮ್ಗೆ ನೋಟ್ಸ್ ಅಲ್ಲಿ +5 ಕೊಟ್ಟಿಲ್ಲ, ಅರ್ಥ ಬರ್ಕೊಂಡಿರಿ, ಅದು ಲೆಸ್ ಕಾಮನ್ ಅಷ್ಟೇ, ಏನಿಲ್ಲ. ಅರ್ಥ ಆಯ್ತಾ? ಲೆಸ್ ಕಾಮನ್ ಅಷ್ಟೇ, ಬಟ್ ಇಟ್ ಗಿವ್ಸ್ +5 ಆಕ್ಸಿಜನ್ ಸ್ಟೇಟ್ ಆಲ್ಸೋ. ಅರ್ಥ ಆಗಿದೆಯಾ? ನೆಕ್ಸ್ಟ್ ನಿಕ್ಕಲ್. ವಾಟ್ ಇಸ್ ಅಟಾಮಿಕ್ ನಂಬರ್? 28 ಅಲ್ವಾ? ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಆರ್ಗಾನ್ 3d8 4s2. 3D ಅಲ್ಲಿ ಈ ತರ ಇಂಟಿರ್ತಾವ, ಅಲ್ಲಿಗೆ ಅನ್ಪೇರ್ಡ್ 2 ಐತಾನೆ, ಇವು ಮಾತ್ರ ಬಾಂಡಿಂಗ್ ಫಾರ್ಮೇಷನ್ ದಟ್ ಗಿವ್ಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ +2. ಇವು 2 ಅದರ ಜೊತೆಗೆ ಈ ಅನ್ಪೇರ್ಡ್ ಆದ್ರೆ +3. ಇವು 2 ಜೊತೆಗೆ ಈ 2 ಅನ್ಪೇರ್ಡ್ ಆದ್ರೆ +4. +4 ಇಸ್ ದ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್. ಮಿನಿಮಮ್ +2. ಅರ್ಥ ಆಯ್ತಾ? +4 ಇಸ್ ದ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್. ಕಾಪರ್ ಅಟಾಮಿಕ್ ನಂಬರ್ ಎಷ್ಟು? Cu 29 ಅಲ್ವಾ? 3d10 4s1 ಅಲ್ವಾ? ಯಾಕೆ ಹಿಂಗಾಗತ್ತೆ ಅಂತ ಗೊತ್ತಿದ್ಯಾ? 3d9 4s2 ಬದಲು 3d10 4s1 ಅಂತ ಯಾಕಾಗತ್ತೆ ಅಂತ ಗೊತ್ತಿದ್ಯಾ? ಡ್ಯೂ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಕಂಪ್ಲೀಟ್ಲಿ ಫಿಲ್ಡ್ 3D ಆರ್ಬಿಟಲ್ಸ್, 1 electron from 4s is jumped to 3D. Hence electronic configuration lies argon 3d10 and 4s1 instead of argon 3d9 and 4s2. ಅರ್ಥ ಆಯ್ತಾ? ಗೊತ್ತಾಯ್ತಾನೆ? ಇವಾಗ ಇದ್ರ ಪ್ರಕಾರ ಎಲೆಕ್ಟ್ರಾನ್ಸ್ ಹಿಂಗ್ ಫಿಲ್ ಆಗ್ಬಿಟ್ಟಿರುತ್ತೆ ಅಲ್ವಾ? ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್? +1. ಅರ್ಥ ಆಯ್ತಾ? ಮ್ಯಾಕ್ಸಿಮಮ್ ರೂಲ್ ಪ್ರಕಾರ ಇದು +1.
ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದರಲ್ಲಿ 9 ಇದೆ, ಇದರಲ್ಲಿ 2 ಇದಾವೆ ಅಂತ ಹೇಳ್ಬಿಟ್ಟಂದ್ರೆ ಅವಾಗ ಯಾವ್ದಾಗಿ ಎಕ್ಸಿಬಿಟ್ ಮಾಡ್ಬೋದು? +2 ಕೂಡ ಎಕ್ಸಿಬಿಟ್ ಮಾಡ್ಬೋದಾ? ಅರ್ಥ ಆಯ್ತಾ? +2 ಕೂಡ ಎಕ್ಸಿಬಿಟ್ ಮಾಡ್ಬೋದಾ? +2 ಎಕ್ಸಿಬಿಟ್ ಮಾಡೋದು, +3 ಎಕ್ಸಿಬಿಟ್ ಮಾಡ್ಬೋದು. +2 +3 ಅರ್ಥ ಆಯ್ತಾ? ಬಟ್ ಮೋಸ್ಟ್ ಕಾಮನ್ ಬಂದು ಇವೆರಡೆ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇವು ಅಷ್ಟೇ, ಮೋಸ್ಟ್ ಕಾಮನ್ ಬಂದು ಇವೆರಡು. ಅರ್ಥ ಆಯ್ತಾ? ಐರನ್ ಯಾವ್ದಾದ್ರು ಎಕ್ಸಿಬಿಟ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಜಿಂಕ್. ಅಟಾಮಿಕ್ ನಂಬರ್ ಎಷ್ಟು? 30. 3d10 4s2 ಓನ್ಲಿ +2. ಅದೊಂದೇ. ಅಲ್ಲಿಗೆ ವೇರಿಯಬಲ್ ಆಕ್ಸಿಜನ್ ಸ್ಟೇಟ್ಸ್ ಕೊಡದೇ ಇರತಕ್ಕಂಥ ಎಲಿಮೆಂಟ್ ಯಾವುದಪ್ಪ ಅಂದ್ರೆ 3D ಸೀರೀಸ್ ಯಾವ್ದು ಕೊಡ್ತೀರಾ? ಜಿಂಕ್. ಅರ್ಥ ಆಯ್ತಾ? ಸೆಕೆಂಡ್ ಇದನ್ನು ಕೊಡಿ, ಯಾಕಂದ್ರೆ ಇದು 2. ಅರ್ಥ ಆಯ್ತಾ? ಅಲ್ಲಿಗೆ ವೇರಿಯಬಲ್ ಆಕ್ಸಿಜನ್ ಸ್ಟೇಟ್ ಕೊಡ್ತಾ ಇರತಕ್ಕಂಥವು ಅಂದ್ರೆ ಓನ್ಲಿ 1 ಆಕ್ಸಿಜನ್ ಸ್ಟೇಟ್ ಕೊಡ್ತಕ್ಕಂಥದ್ದು ಇದು, ಓನ್ಲಿ 2 ಆಕ್ಸಿಜನ್ ಸ್ಟೇಟ್ಸ್ ಇದು. ಇನ್ನು ಬೇರೆವೆಲ್ಲ 3ಕ್ಕಿಂತ ಜಾಸ್ತಿನೇ ಕೊಡ್ತಾವೆ, 3ಕ್ಕಿಂತ ಜಾಸ್ತಿನೇ ಆಕ್ಸಿಜನ್ ಸ್ಟೇಟ್ಸ್ ಕೊಡ್ತಾವೆ. ಅರ್ಥ ಆಯ್ತಾ? ಅಲ್ಲಿಗೆ ಮೋಸ್ಟ್ ಕಾಮನ್ ಆಕ್ಸಿಜನ್ ಸ್ಟೇಟ್ ಯಾವುದು? ಮಿನಿಮಮ್ ಆಕ್ಸಿಜನ್ ಸ್ಟೇಟ್. ಮೋಸ್ಟ್ ಕಾಮನ್ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ +2. ಅರ್ಥ ಆಯ್ತಾ? ಇನ್ 3D ಸೀರೀಸ್ ವಿಚ್ ಎಲಿಮೆಂಟ್ ಶೋಸ್ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್? ಮ್ಯಾಂಗನೀಸ್. ಎಷ್ಟು ಅಂತ ಕೇಳ್ಬೋದು? +7. ಸೋ ಮೆನಿ ಟೈಮ್ಸ್ ಬಿಡು ಕ್ವಶನ್ 1 ಮಾರ್ಕ್ ಅಲ್ಲಿ ಅದು. 3D ಸೀರೀಸ್ ಅಲ್ಲಿ ಯಾವ ಎಲಿಮೆಂಟ್ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಕೊಡುತ್ತೆ ಅಂತ ಕೇಳ್ಬೋದು, ಅಥವಾ 3D ಸೀರೀಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ Mn ಎಷ್ಟು ಕೊಡುತ್ತೆ ಅಂತ ಕೇಳ್ಬೋದು. +7. ಅರ್ಥ ಆಯ್ತಾ? ಕ್ರೋಮಿಯಂ ಕೇಳಿದ್ರೆ +6, ಐರನ್ ಕೇಳಿದ್ರೆ +6 ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್. ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ? +1. ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಕಾಪರ್? +1. ಈ 3D ಸೀರೀಸ್ ಅಲ್ಲಿ ಅರ್ಥ ಆಯ್ತಾ? ಮೋಸ್ಟ್ ಕಾಮನ್ಲಿ +1 ಕೊಡ್ತಕ್ಕಂಥದ್ದು ಕಾಪರ್. ಯಾಕೆ? ಡ್ಯೂ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ. +1 ಆಕ್ಸಿಜನ್ ಸ್ಟೇಟ್ ಕೊಡ್ತಕ್ಕಂಥ ಎಲಿಮೆಂಟ್ ಅಂದ್ರೆ ಕಾಪರ್. ಮೋಸ್ಟ್ ಕಾಮನ್ಲಿ ಫ್ರೀಕ್ವೆಂಟ್ಲಿ +1 ಆಕ್ಸಿಜನ್ ಸ್ಟೇಟ್ ಕೊಡ್ತಕ್ಕಂಥ ಎಲಿಮೆಂಟ್ ಅಂದ್ರೆ 3D ಸೀರೀಸ್ ಅಲ್ಲಿ ಯಾವುದು? ಕಾಪರ್. ಅರ್ಥ ಆಗಿದೆಯಾ? ಅಲ್ಲಿಗೆ ಕಾಪರ್ +1 ಆಕ್ಸಿಜನ್ ಸ್ಟೇಟ್ ಕೊಡುತ್ತಾ? ಯಾಕೆ ಕಾಪರ್ +1 ಆಕ್ಸಿಜನ್ ಸ್ಟೇಟ್ ಕೊಡುತ್ತೆ? ಡ್ಯೂ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಕಂಪ್ಲೀಟ್ಲಿ ಫ್ಲೂಯಿಡ್ 3D ಅಥವಾ 3D ಎಲೆಕ್ಟ್ರಾನಿಕ್ ಕನ್ಫರೇಷನ್ ಅಂತಿರುತ್ತೆ ಅಂತ ಬರೀಬೋದು. ಅರ್ಥ ಆಯ್ತಾ? ಅಲ್ಲಿಗೆ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಕೆಲವೊಂದು ಎಲಿಮೆಂಟ್ಸ್ ನೋಡಿದ್ವಿ, ಡಿ ಬ್ಲಾಕ್ ಎಲಿಮೆಂಟ್ಸ್ 0 ಆಕ್ಸಿಜನ್ ಸ್ಟೇಟ್ಸ್ ಕೂಡ ಕೊಡ್ತವೆ. ಯಾವಾಗ 0 ಆಕ್ಸಿಜನ್ ಸ್ಟೇಟ್ಸ್ ಕೊಡುತ್ತೆ ಅಂದ್ರೆ ದ ಟ್ರಾನ್ಸಿಷನಲ್ ಎಲಿಮೆಂಟ್ಸ್ ಆಲ್ಸೋ ಶೋಸ್ 0 ಆಕ್ಸಿಜನ್ ಸ್ಟೇಟ್ ಇನ್ ಮೆಟಲ್ ಕಾರ್ಬೋನೇಲ್ಸ್. ಅರ್ಥ ಆಯ್ತಾ? 0 ಆಕ್ಸಿಜನ್ ಸ್ಟೇಟ್ ಕೊಡ್ತಕ್ಕಂಥದ್ದು ಇನ್ ಮೆಟಲ್ ಕಾರ್ಬೋನೇಲ್ಸ್. ಈ ಮೆಟಲ್ ಕಾರ್ಬೋನೇಲ್ಸ್ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಕಾರ್ಬೋನೇಲ್ಸ್ ಆರ್ ದ ಲಿಗ್ಯಾಂಡ್ಸ್, ಕಾರ್ಬನ್ ಮಾನಾಕ್ಸೈಡ್ಸ್ ಆರ್ ದ ಲಿಗ್ಯಾಂಡ್ಸ್ ಇನ್ ಮೆಟಲ್ ಕಾರ್ಬೋನೇಲ್ಸ್. ಆ ಮೆಟಲ್ ಕಾರ್ಬೋನೇಲ್ಸ್ ಅಲ್ಲಿ ಮಾತ್ರ ಅರ್ಥ ಆಯ್ತಾ? ಡಿ ಬ್ಲಾಕ್ ಎಲಿಮೆಂಟ್ಸ್ ಗಿವ್ಸ್ 0 ಆಕ್ಸಿಡೇಷನ್ ಸ್ಟೇಟ್ಸ್. ಅರ್ಥ ಆಯ್ತಾ? ನೋಡಿಲ್ಲಿ ಯಾಕಪ್ಪ ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್. ಮೆಟಲ್ ಕಾರ್ಬೋನೇಲ್ಸ್ ಅಲ್ಲಿ ಕಾರ್ಬನ್ ಮಾನಾಕ್ಸೈಡ್ ಇಸ್ ದ ಲಿಗ್ಯಾಂಡ್. ಕಾರ್ಬನ್ ಮಾನಾಕ್ಸೈಡ್ ಇಸ್ ಎ ನ್ಯೂಟ್ರಲ್ ಲಿಗ್ಯಾಂಡ್, ಹೆನ್ಸ್ ಇಟ್ ಗಿವ್ಸ್ 0 ಆಕ್ಸಿಜನ್ ಸ್ಟೇಟ್. ಯಾಕಪ್ಪ ಅದು 0 ಆಕ್ಸಿಜನ್ ಸ್ಟೇಟ್ಸ್ ಕೊಡುತ್ತಂದ್ರೆ ಅರ್ಥ ಆಯ್ತಾ? ಈ ಕಾರ್ಬೋನಿಲ್ ಲಿಗ್ಯಾಂಡ್ಸ್ ಬ್ಯಾಕ್ ಡೊನೇಷನ್ ಮಾಡುತ್ತೆ, ಪೈ ಅಕ್ಸೆಪ್ಟರ್ಸ್ ಆಗಿ ಆಕ್ಟ್ ಮಾಡುತ್ತೆ. ಅಂದ್ರೆ ಸಿಗ್ಮಾ ಬಾಂಡ್ ಜೊತೆಗೆ ಪೈ ಬಾಂಡ್ ಕೂಡ ಫಾರ್ಮ್ ಮಾಡ್ತವೆ, ನಾವು ಡಿಸ್ಕಸ್ ಮಾಡಿದೀವಿ. ಅರ್ಥ ಆಯ್ತಾ? ಫಿಲ್ಡ್ ಎಲೆಕ್ಟ್ರಾನ್ಸ್ ಇದೆ ನೋಡಿ, ಯಾವ್ದ್ರಲ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಯಾವ್ದ್ರಲ್ಲಿ? ಸೆಂಟ್ರಲ್ ಮೆಟಲ್ ಆಟಮ್ ಅಲ್ಲೇ. ಈ ಕಾರ್ಬನ್ ಲಿಗ್ಯಾಂಡ್ ಇರ್ತಕ್ಕಂಥ ವೇಕೆಂಟ್ ಆರ್ಬಿಟಲ್ಗೆ ಅರ್ಥ ಬ್ಯಾಕ್ ಡೊನೇಷನ್ ನಡೆಯುತ್ತೆ, ಪೈ ಬಾಂಡ್ ಫಾರ್ಮ್ ಆಗುತ್ತೆ, ಪೈ ಬಾಂಡ್ ಕ್ಯಾರೆಕ್ಟರ್ ಕೂಡ ಇರುತ್ತೆ. ಅಲಾಂಗ್ ವಿತ್ ಸಿಗ್ಮಾ ಬಾಂಡ್ ಪೈ ಬಾಂಡ್ ಕ್ಯಾರೆಕ್ಟರ್ ಇರ್ತಕ್ಕಂಥ ರೀಸನ್ನಿಂದ ಮೆಟಲ್ ಕಾರ್ಬೋನೇಲ್ಸ್ ಅಲ್ಲಿ ಸೆಂಟ್ರಲ್ ಮೆಟಲ್ ಅಯಾನ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್ ಗಿವ್ಸ್ 0 ಆಕ್ಸಿಜನ್ ಸ್ಟೇಟ್ ಆಲ್ಸೋ. ಎಕ್ಸಾಂಪಲ್ ನಿಕ್ಕಲ್ ಟೆಟ್ರಾ ಕಾರ್ಬೋನೇಲ್. ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ ನಿಕ್ಕಲ್? 0. ಐರನ್ ಪೆಂಟಾಕಾರ್ಬೋನೇಲ್. ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ ಐರನ್? 0. ಅರ್ಥ ಆಯ್ತಾ? ಕ್ರೋಮಿಯಂ ಹೆಕ್ಸಾಕಾರ್ಬೋನೇಲ್. ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ? 0.
ಈ ತರ ಮೆಟಲ್ ಕಾರ್ಬೋನಿಲ್ಸ್ ಅಲ್ಲಿ 0 ಆಕ್ಸಿಜನ್ ಸ್ಟೇಟ್ ಕೂಡ ಕೊಡುತ್ತೆ. ಯಾವ ಡಿ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಗಿದೆಯಾ? ಅಲ್ಲಿಗೆ ಆಕ್ಸಿಜನ್ ಸ್ಟೇಟ್ ಪ್ರಾಪರ್ಟಿ ಬಗ್ಗೆ ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಇನ್ನು KMnO4 ಅಥವಾ Mn2O7, ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ Mn? ಕ್ಯಾನ್ ರಬ್ ದಿಸ್? ಅರ್ಥ ಆಯ್ತಾ? ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಟ್ಟು ಅರ್ಥ ಆಯ್ತು ನೀಟಾಗಿ ಬರ್ಕೊಂಬಿಡಿ, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಕೂಡ ಯಾಕೆ ಕೊಡುತ್ತೆ, ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಯಾಕೆ ಕೊಡುತ್ತೆ, ಯಾವ ಎಲಿಮೆಂಟ್ ಏನು ಮಿನಿಮಮ್ ಆಕ್ಸಿಜನ್ ಸ್ಟೇಟ್, ಯಾವ ಎಲಿಮೆಂಟ್ ಯಾವ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಅಂತ ಜ್ಞಾಪಕ ಕಟ್ಕೊಂಡಿದ್ರೆ ಸಾಕು ನೀವು. ಅರ್ಥ ಆಯ್ತಾ? ನೆಕ್ಸ್ಟ್ what is the oxidation state of Mn in ಅರ್ಥ ಆಯ್ತಾ? Mn in KMnO4 and Mn2O7. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಗೊತ್ತಿದೆಯಾ? ಗೊತ್ತಿದೆ, ಫಸ್ಟ್ ಪೀಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಆಲ್ಕಲಿ ಎಲಿಮೆಂಟ್ +1 ನಿಮ್ಗೆ ಜ್ಞಾಪಕ ಇಲ್ಲ ಅಂದರೆ ಬಟ್ ಜ್ಞಾಪಕ ಇಟ್ಕೋಬೇಕಿಂತವು. ಅರ್ಥ ಆಯ್ತಾ? ಆಲ್ಕಲಿ ಎಲಿಮೆಂಟ್ +1 ಪ್ಲಸ್ ಯಾವುದನ್ನು ಕಂಡುಹಿಡಿಬೇಕು, ಅದು ಎಕ್ಸ್ ಪ್ಲಸ್. ಅರ್ಥ ಆಯ್ತಾ? ಆಕ್ಸಿಜನ್ ಈಸ್ -2 × 4 = 0 ಅಲ್ವಾ? +1 + x -8 = 0, x - 7 = 0, x = +7 ಅಲ್ವಾ? ಗೊತ್ತಿದೆ ನಿಮ್ಗೆ ಇದು. ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ Mn ಇನ್ KMnO4? +7. ಅರ್ಥ ಆಗಿದೆಯಾ? ಇದರಲ್ಲಿ 2x ಪ್ಲಸ್ -2 × 7 = 0. ಗೊತ್ತಿರ್ಬೇಕು ನಿಮಗೆ, ಮೈಂಡಲ್ಲಿ ಇರಲಿ, ಈಸಿಯಾಗಿ ಗೊತ್ತಾಗತ್ತೆ. ನೋಡಿ ಇಲ್ಲಿ -2 × 7 -2 × 7 -14. ಎರಡು ಎಲಿಮೆಂಟ್ಸ್ ಇದೆ Mnಗಳು. 2x ತಾನೆ, /2 ಮಾಡಿದ್ರೆ +7. ಅರ್ಥ ಆಗಿದೆಯಾ? ನೋಡಿ ಇಲ್ಲಿ 2x - 14 = 0. ಅರ್ಥ ಆಯ್ತಾ? 2x = +14, therefore x = +7 ಅಲ್ವಾ? ಅಲ್ಲಿಗೆ ದ ಆಕ್ಸಿಜನ್ ಸ್ಟೇಟ್ ಆಫ್ Mn in KMnO4 and Mn2O7 is ಎಷ್ಟು? +7. ಅರ್ಥ ಆಗಿದೆಯಾ? ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ Mn in KMnO4 ಅಂತ ಕೇಳಿದ್ರೆ ಅರ್ಥ ಆಯ್ತಾ? ಇಲ್ಲ, ಕೆಳಗಡೆ ಇರ್ತಕ್ಕಂಥ ಕಾಂಪೌಂಡ್ಸ್ ಅಲ್ಲಿ ಯಾವ್ದು +7 ಆಕ್ಸಿಜನ್ ಸ್ಟೇಟ್ ಕೊಡುತ್ತೆ ಅಂತ ಎರಡರಲ್ಲಿ ಯಾವ್ಯಾವ ಇದ್ರೆ ಅದನ್ನು ಚೂಸ್ ಮಾಡ್ಬೋದಾ? ಅರ್ಥ, ಕಾಂಪೌಂಡ್ಸ್ ಕೊಟ್ಟಿರ್ತಾನೆ, ಆ ಎರಡರಲ್ಲಿ ಯಾವ್ದಾದ್ರು ಒಂದು ಕಾಣಿಸ್ಕೊಂಡ್ರು ಸರ್ ಅದನ್ನು ಚೂಸ್ ಮಾಡ್ಬೋದು ನಾವು CET ನೀಟ್ ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಗಿದೆಯಾ? ಇನ್ KMnO4 ದ ಆಕ್ಸಿಜನ್ ಸ್ಟೇಟ್ ಆಫ್ Mn is +7. ಅರ್ಥ ಆಯ್ತಾ? ಇನ್ನು Mn2O7 ದ ಆಕ್ಸಿಜನ್ ಸ್ಟೇಟ್ ಆಫ್ Mn is +7. ಅರ್ಥ ಆಗಿದೆಯಾ? ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ chromium? The oxidation state of chromium in K2Cr2O7 and K2Cr O4 and ಅರ್ಥ ಆಯ್ತಾ? ದಟ್ ಈಸ್ CrO3. CrO3 ಅರ್ಥ ಆಯ್ತಾ? CrO3. ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ? ನೋಡಿ, ವೆರಿ ಸಿಂಪಲ್. ನೀವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 2x ತಾನೆ. ನೋಡಿ, 14ರಲ್ಲಿ 2 ಆಯಿತು ಅಂದರೆ 12/2 ಅಂದರೆ 6 +6 ಇಸ್ ದ, ಅರ್ಥ ಆಯ್ತಾ? ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂದು +6. ಇದರಲ್ಲಿ 8ರಲ್ಲಿ 2 ಆಯಿತು ಅಂದರೆ ಎಷ್ಟು? 8ರಲ್ಲಿ -2 ಕ್ಯಾಲ್ಕುಲೇಟ್ ಮಾಡಬೇಕಾ? -2 × 4 = 8. -8 ತಾನೆ. ಆ ಕಡೆ ಇದರಲ್ಲಿ 2 ಆಯಿತು ಅಂದರೆ, ಯಾಕಂದರೆ ಆಲ್ಕಲಿ ಎಲಿಮೆಂಟ್ 6 ಆಗುತ್ತೆ. ಓನ್ಲಿ ಒಂದೇ ಕ್ರೋಮಿಯಂ, ಆ ಕಡೆ ಹೋದರೆ +6. ಅರ್ಥ ಆಯ್ತಾ? ಇದು +6. ಯಾಕಂದರೆ ಅರ್ಥ ಆಯ್ತಾ? ಇದು x,
-2 ಇಂಟು 3 -6 ಆ ಕಡೆ ಹೋದ್ರೆ ಅರ್ಥ ಆಯ್ತಾ ಈಸ್ ಈಕ್ವಲ್ ಟು 0 ತಾನೆ. ಅದು ಕ್ಯಾಲ್ಕುಲೇಟ್ ಮಾಡ್ತಾನೆ ಗೊತ್ತಿದೆಯಾ. ದಟ್ ಈಸ್ ಟೋಟಲಿ ಈಸ್ +6. ಟೋಟಲಿ ಈ ಮೂರದ್ದು ಬಂದು ಅರ್ಥ ಆಯ್ತು +6 ಅಂತ ಗೊತ್ತಾಯ್ತಾ, ತಿಳ್ಕೊಂಡಿದ್ವಿ. ಯಾವ ಕಾಂಪೌಂಡ್ ಕಾಣಿಸಿದ್ರು ಸರ್ ಕ್ರೋಮಿಯಂದು ಆಕ್ಸಿಜನ್ ಸ್ಟೇಟ್ +6. ಅರ್ಥ ಆಗಿದೆಯಾ? ಏನೇ ಡೌಟ್? ಅಲ್ಲಿಗೆ ಟೋಟಲಿ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ ಎಷ್ಟು +1, ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ +6. ಅರ್ಥ ಆಗಿದೆ ಅನ್ಸುತ್ತೆ. ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ Mn ಇನ್ MnO2? MnO2 ಅಲ್ಲೇ Mn ಆಕ್ಸಿಜನ್ ಸ್ಟೇಟ್ ಎಷ್ಟು +4 ಅಲ್ವಾ? ಗೊತ್ತಿದೆಯಾ? ಯಾವ್ದು ಕ್ಯಾಲ್ಕುಲೇಟ್ ಮಾಡ್ಬೋದು? ಎಕ್ಸ್ ಆಕ್ಸಿಜನ್ ಈಸ್ -2 ಇಂಟು 2 ಇಸ್ ಈಕ್ವಲ್ ಟು 0. ಟೋಟಲಿ ಎಕ್ಸ್ -4 ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು +4 ತಾನೆ. ಅದು ಕ್ಯಾಲ್ಕುಲೇಟ್ ಮಾಡಿದ್ರು ಮಾಡಿಲ್ಲ ನೀವು ಕರೆಕ್ಟಾಗಿ ಮೈನ್ಸ್. ಹಂಗೆ ನೀವು ಹೆಂಗೆ ಪರ್ಫೆಕ್ಟ್ ಆಗಿರ್ಬೇಕು ಅಂದರೆ ಆಕ್ಸಿಜನ್ ಈಸ್ -2 ಇಂಟು 2 -4 ಆ ಕಡೆ ಹೋಯ್ತು ಅಂದರೆ +4. ಆಕ್ಸಿಜನ್ ಸ್ಟೇಟ್ ಆಫ್ Mn ಈಸ್ +4. ಹಿಂಗೆ ಮೈಂಡಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥ ಅಷ್ಟು ಪರ್ಫೆಕ್ಟ್ ಆಗ್ಬೇಕು ನೀವು, ಆವಾಗ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ. ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ Mn ಇನ್ MnSO4? ಹಿಂಗಾದ್ರೂ ಕ್ಯಾಲ್ಕುಲೇಟ್ ಮಾಡಿ. ಎಕ್ಸ್ ಅಂತ ಬಿಟ್ಟು ತಗೊಂಡು ಸಲ್ಫರ್ ಈಸ್ -2 ಅಲ್ವಾ? ಇಲ್ಲ ಒಂದು ಕೆಲಸ ಮಾಡಿ, ದಿಸ್ ಕ್ಯಾನ್ ಬಿ ಡಿಸೋಸಿಯೇಟ್ಸ್ ಇಂಟು Mn2 + SO4 2- ಅಲ್ವಾ? SO4 is always -2. Mn2 plus SO4 2-. Total what is oxygen state of Mn? ಹಂಗಾದ್ರೂ ಕ್ಯಾಲ್ಕುಲೇಟ್ ಮಾಡಿ. ಅರ್ಥ ಆಯ್ತಾ? ಇನ್ MnSO4 the oxygen state of Mn is +2. ಅರ್ಥ ಆಗಿದೆಯಾ? ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್ Cr2O3? Cr2O3 ಅಲ್ಲಿ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ ಕಂಡುಹಿಡಿಯಿರಿ. ಅರ್ಥ ಆಯ್ತಾ? +3 ಅಲ್ವಾ? Cr2O3 ಅಲ್ಲಿ ದಟ್ ಇಸ್ +3. ಹೆಂಗಂತ ಹೇಳ್ಬಿಟ್ಟು ಗೊತ್ತಿದೆಯಾ? 2x plus -2 into 3 is equal to 0. 2x minus 6 is equal to 0. 2x is equal to +6. Therefore x is equal to +3. ಅಲ್ವಾ? ಅರ್ಥ ಆಗಿದೆಯಾ? ನೆಕ್ಸ್ಟ್, ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್ Cr2O7 2-. What is the oxidation state of chromium in Cr2O7 2-? +6. ಇನ್ನೊಂದು ನೋಡಿ, 2x plus -2 into 7 is equal to -2. ಅರ್ಥ ಆಯ್ತಾ? 2x minus 14 is equal to -2. 2x is equal to -2 plus 14. ಅಲ್ಲಿಗೆ 2x is equal to +12. Therefore x is equal to +6. ಅರ್ಥ ಆಗ್ತಿದೆಯಾ? ಅಲ್ಲಿಗೆ ಆಕ್ಸಿಜನ್ ಸ್ಟೇಟ್. ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ CrO5? ಕ್ರೋಮಿಯಂ ಇನ್ CrO5. ತಪ್ಪು. ಅರ್ಥ ಆಯ್ತಾ? ಇದರಲ್ಲಿ ಆಕ್ಸಿಜನ್ ಸ್ಟೇಟ್ ಮ್ಯಾಕ್ಸಿಮಮ್ ಎಷ್ಟು ಕೊಡುತ್ತೆ? 7. ಕ್ರೋಮಿಯಂ +7 ಕೊಡಲ್ಲ. ಕ್ರೋಮಿಯಂ ಈಸ್ +6. ಅರ್ಥ ಆಯ್ತಾ? ಕ್ರೋಮಿಯಂ ಈಸ್ ಆಲ್ವೇಸ್ +6 ಆಕ್ಸಿಜನ್ ಸ್ಟೇಟ್ ಮ್ಯಾಕ್ಸಿಮಮ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಬಟ್ ಇದರಲ್ಲಿ ನೀವು ಏನು ಮಾಡ್ತೀರಾ? ಕ್ರೋಮಿಯಂ ಹೋಗ್ಲು 5 ಇದೆ, ನೀವು -2 into 5, ಅರ್ಥ ಆಯ್ತು? -2 into 5 is equal to 10 ಅಂತ ಕೊಟ್ಬಿಡ್ತೀರಿ ನೀವು. ತಪ್ಪಾಗತ್ತೆ. ಕ್ರೋಮಿಯಂ ಕೊಡ್ತಕ್ಕಂಥದ್ದೇ ಮ್ಯಾಕ್ಸಿಮಮ್ +6. ಅರ್ಥ ಆಯ್ತಾ? ಆಕ್ಚುಲಿ ಇದು +6 ಯಾಕಪ್ಪ ಅಂದರೆ, ಅರ್ಥ ಆಯ್ತಾ, ಈ ಸ್ಟ್ರಕ್ಚರ್ ಆಫ್ CrO5 ಅಲ್ಲಿ ಅರ್ಥ ಆಯ್ತಾ? ನೋಡಿ ಇಲ್ಲಿ CrO5 ಎಷ್ಟು ಆಕ್ಸಿಜನ್ಸ್ ಇದಾವೆ? 5 ಇದಾವೆ. 5ರಲ್ಲಿ 4 ಪರಾಕ್ಸೈಡ್ ಆಕ್ಸಿಜನ್ಸ್. ಔಟ್ ಆಫ್ 5 ಆಕ್ಸಿಜನ್ಸ್, ಅರ್ಥ ಆಯ್ತಾ, 4 ಆರ್ ಪರಾಕ್ಸೈಡ್ ಆಕ್ಸಿಜನ್ಸ್.
4 ಪರಾಕ್ಸೈಡ್ ಅಂದ್ರೆ ಒಂದೊಂದು ಪರಾಕ್ಸೈಡ್ದು -1. ಇನ್ನು 4 ಬಿಟ್ಬಿಟ್ರೆ ಇನ್ನು ಎಷ್ಟಿದಾವೆ? ಒಂದಿದೆ, ಒಂದ್ರದ್ದು -2. ಅರ್ಥ ಆಯ್ತಾ? ಒಂದ್ರದ್ದು -2 ಅಲ್ಲಿಗೆ ಎಷ್ಟಾಯ್ತು? +6 ಆಗ್ಲಿಲ್ವಾ? ಔಟ್ ಆಫ್ 5 ಆಕ್ಸಿಜನ್ಸ್ 4 are peroxide oxygens. Each peroxide oxygen -1 oxygen state. Each peroxide oxygen ಎಷ್ಟು? -1. ಅರ್ಥ ಆಯ್ತಾ? ಅಲ್ಲಿಗೆ 5ರಲ್ಲಿ 4ರದ್ದು -1 ಆದರೆ ಎಷ್ಟಾಯ್ತು? -4 ಆಯ್ತಾ? ಒಂದು ಆಕ್ಸಿಜನ್ ಮಾತ್ರ ಆಸ್ ಯೂಶುವಲ್ ಆಕ್ಸಿಜನ್, ಅದರದ್ದು -2. ಟೋಟಲಿ -2 -4 -6. ಆ ಕಡೆ ಹೋದರೆ +6. +6 ಮರಿಬಾರ್ದು. ಇಂಥವೇ ನಿಮಗೆ CET ನೀಟಲ್ಲಿ ಕ್ವಶನ್ಸ್ ಕಾಣಿಸ್ಕೊಳ್ತಕ್ಕಂಥದ್ದು. ನೀವು ಆಸ್ ಪರ್ ದ ರೂಲ್ ಪ್ರಕಾರ ಹೋಗ್ಬಿಡ್ತೀರಿ. ನಿಮ್ಮ ಮೈಂಡಲ್ಲಿ ಏನಿರುತ್ತೆ, ಆಕ್ಸಿಜನ್ ಈಸ್ -2 ಕ್ಯಾಲ್ಕುಲೇಟ್ ಮಾಡಿ ಇಟ್ಬಿಡೋದಷ್ಟೇ. ಬಟ್ ಮೈಂಡಲ್ಲಿ ಇರಬೇಕು ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಈಸ್ +6 ಅಷ್ಟೇ, ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ. ಅರ್ಥ ಆಯ್ತಾ? ನಿಮ್ಗೆ ಕೇಳ್ಬೋದು, ಇನ್ CrO5 4 oxygens are peroxide oxygens. Each peroxide oxygen is -1. ಅರ್ಥ ಆಯ್ತಾ? 4 ಆಕ್ಸಿಜನ್ಸ್ ಅಲ್ಲಿ -4 ಆಗುತ್ತೆ, 4 ಪರಾಕ್ಸೈಡ್ ಆಕ್ಸಿಜನ್ದು. ಇನ್ನು ಒಂದು ಆಕ್ಸಿಜನ್ ಉಳ್ಕೊಂಡಿರ್ತಾ ಇರೋದು -2, ಟೋಟಲಿ +6. ಅರ್ಥ ಆಗಿದೆಯಾ? ಎನಿ ಡೌಟ್? ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಇದನ್ನ ನೋಡಿಲ್ಲಿ ಯಾವ್ದು ಕ್ಯಾಲ್ಕುಲೇಟ್ ಮಾಡೋದು? X ಪ್ಲಸ್ 4 ಪರಾಕ್ಸೈಡ್ಸ್ ತಾನೆ, -1 × 4 ಪ್ಲಸ್, ಅರ್ಥ ಆಯ್ತಾ? -2 × 2 1 -2 × 1 ಒಂದೇ ತಾನೆ, = 0. ಒಂದು ಆಕ್ಸಿಜನ್ ಬಂದು -2, ಇನ್ನು 4 ಆಕ್ಸಿಜನ್ಸ್ ಬಂದು -1. ಟೋಟಲ್ ಎಷ್ಟಾಗುತ್ತೆ? X -4 -2 = 0. X ಅರ್ಥ ಆಯ್ತಾ? ಟೋಟಲ್ X -6 = 0. X +6 ಬಂತ? ಹಂಗಾದ್ರೆ ಕ್ಯಾಲ್ಕುಲೇಟ್ ಮಾಡಿ. ಇವು ಪರಾಕ್ಸೈಡ್ ಆಕ್ಸಿಜನ್. 5ರಲ್ಲಿ 4 ಪರಾಕ್ಸೈಡ್ ಆಕ್ಸಿಜನ್ಸ್ ಇರುತ್ತೆ. ಮಣ್ಣಲ್ಲಿರ್ಬೇಕು. ಇಷ್ಟು ನೀವು ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ ಬಗ್ಗೆ ನೀಟಾಗಿ ತಿಳ್ಕೊಂಡಿರ್ಬೇಕು. ಇದರ ಜೊತೆಗೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಕೇಳ್ಬೋದಪ್ಪ ಅಂದರೆ, ವೆರಿ ಸಿಂಪಲ್, ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ. ಅರ್ಥ ಆಯ್ತಾ? ಲೋಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಲ್ಲಿ, ಅರ್ಥ ಆಯ್ತಾ, ಡಿ ಬ್ಲಾಕ್ ಎಲಿಮೆಂಟ್ ಅಂಡ್ ದೇರ್ ಕಾಂಪೌಂಡ್ಸ್. ಲೋಯರ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಚೆನ್ನಾಗಿ ಟ್ರಾನ್ಸಿಷನ್ ಎಲಿಮೆಂಟ್ಸ್ ವಿತ್ ಲೋಯರ್ ಆಕ್ಸಿಡೇಷನ್ ಸ್ಟೇಟ್ಸ್, ಅರ್ಥಾತ್ ಲೋಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಲ್ಲಿ ಗುಡ್ ರಿಡ್ಯೂಸಿಂಗ್ ಏಜೆಂಟ್ಸ್ ಆಗಿ ಆಕ್ಟ್ ಮಾಡುತ್ತೆ, ಬೇಸಿಕ್ ನೇಚರ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಅಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ. ಅರ್ಥ ಆಯ್ತಾ? ಬರ್ಕೊಂಡಿರಿ. ವಿಚ್ ಡಿ ಬ್ಲಾಕ್ ಎಲಿಮೆಂಟ್ ಶೋಸ್ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್? ಡಿ ಬ್ಲಾಕ್ ಎಲಿಮೆಂಟ್, ಅದೇ ನೀವು ಕನ್ಫ್ಯೂಸ್ ಮಾಡ್ಕೊಳ್ತಕ್ಕಂಥದ್ದು. ನಾನು 3D ಸೀರೀಸ್ ಎಲಿಮೆಂಟ್ ಅಂತ ಕೇಳಿಲ್ಲ, ಡಿ ಬ್ಲಾಕ್ ಎಲಿಮೆಂಟ್ ಅಂತ ಕೇಳಿದ್ರೆ ಅರ್ಥ ಆಯ್ತಾ? ರುಥೀನಿಯಂ ಅಥವಾ ಆಸ್ಮಿಯಂ. ಎಷ್ಟು? +8. 3D ಸೀರೀಸ್ ಅಲ್ಲಿ ಯಾವ ಎಲಿಮೆಂಟು ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಕೊಡುತ್ತೆ ಅಂದ್ರೆ Mn ಅಂತ ಕೊಡಿ. ಅರ್ಥ ಆಯ್ತಾ? ರುಥೀನಿಯಂ ಅಂಡ್ ಆಸ್ಮಿಯಂ ಶೋಸ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್, ದಟ್ ಇಸ್ +8. ಅರ್ಥ ಆಯ್ತಾ? ಇನ್ನು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ರುಥೀನಿಯಂ ಮತ್ತೆ ಆಸ್ಮಿಯಂ, Ru ಮತ್ತೆ OS ಅವೆರಡು +8 ಆಕ್ಸಿಜನ್ ಸ್ಟೇಟ್ ಕೊಡುತ್ತೆ. ಅವು 3D ಸೀರೀಸ್ ಅಲ್ಲಿ ಏನಿಲ್ಲ. ಡಿ ಬ್ಲಾಕ್ ಎಲಿಮೆಂಟ್ಸ್ ಬೇರೆ ಹೈಯರ್ ಡಿ ಸೀರೀಸ್ ಅಲ್ಲಿ ಇದಾವೆ. ಅರ್ಥ ಆಯ್ತಾ? 3D ಸೀರೀಸ್ ಅಲ್ಲಿ ಯಾವುದು ಅಂದ್ರೆ Mn ಅಂತ ಕೊಡಿ. ವಿಚ್ ಈಸ್ ದ ಎಲಿಮೆಂಟ್ ವಿಚ್ ಶೋಸ್, ಅರ್ಥ ಆಯ್ತಾ, +1 ಇಸ್ ದ ಕಾಮನ್ ಆಕ್ಸಿಜನ್ ಸ್ಟೇಟ್ ಅಂದ್ರೆ ಕಾಪರ್ ಅಂತ ಕೊಡಿ. ಸರ್ ಕ್ರೋಮಿಯಂ ಕೂಡ +1, ಬಟ್ ಮೋಸ್ಟ್ ಒಂದು ಕಾಪರ್. ಅರ್ಥ ಆಯ್ತಾ? ಯಾವ ಎಲಿಮೆಂಟ್ಸ್ ಅಂತ ಕೇಳಿದ್ರೆ ಎರಡೂ ಕೊಡಿ ಬೇಕಾದ್ರೆ. ನೆಕ್ಸ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಕ್ಸಿಜನ್ ಸ್ಟೇಟ್ ಪ್ರಾಪರ್ಟಿಯಲ್ಲಿ. ಅರ್ಥ ಆಯ್ತಾ? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಬರ್ಕೊಳ್ಬೇಕಾದ್ರೆ, ಟ್ರಾನ್ಸಿಷನ್ ಎಲಿಮೆಂಟ್ಸ್ ವಿತ್ ಲೋಯರ್ ಆಕ್ಸಿಜನ್ ಸ್ಟೇಟ್ಸ್, ಇಂಪಾರ್ಟೆಂಟ್ ಪಾಯಿಂಟ್ ನೀವು.
transition elements with lower oxygen states are good. ಅರ್ಥ ಆಯ್ತಾ? ರೆಡ್ಯೂಸಿಂಗ್ ಏಜೆಂಟ್ಸ್ ನಾನು ಇದರಲ್ಲಿ ಬರೀತೀನಿ, ಬೇರೆ ಇಂಕಲ್ಲಿ ಬರೀತೀನಿ. ಅರ್ಥ ಆಯ್ತಾ? ಗುಡ್ ರೆಡ್ಯೂಸಿಂಗ್ ಏಜೆಂಟ್ಸ್, ಅರ್ಥ ಆಯ್ತಾ? ದೇ ಕ್ಯಾನ್ ಫಾರ್ಮ್ ಬೇಸಿಕ್ ಅಯಾನಿಕ್ ಕಾಂಪೌಂಡ್ಸ್, ಬೇಸಿಕ್ ಇನ್ ನೇಚರ್. ಅರ್ಥ ಆಯ್ತಾ? ಬೇಸಿಕ್ ನೇಚರ್ ಅಂದಿರುತ್ತೆ, ಅಯಾನಿಕ್ ಕಾಂಪೌಂಡ್ಸ್ ಫಾರ್ಮ್ ಆಗುತ್ತೆ, ರೆಡ್ಯೂಸಿಂಗ್ ಏಜೆಂಟ್ಸ್ ಆಗಿ ಆಕ್ಟ್ ಮಾಡುತ್ತೆ. ಯಾವುದು? ಲೋಯರ್ ಆಕ್ಸಿಜನ್ ಸ್ಟೇಟ್ ಅಲ್ಲಿ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇವಾಗ ಫಾರ್ ಎಕ್ಸಾಂಪಲ್ MnO Mn2O7 ಈ ಎರಡು ಕಾಂಪೌಂಡ್ಸ್ ಅಲ್ಲಿ ಅರ್ಥ ಆಯ್ತಾ? ಯಾವ್ದು ಗುಡ್ ರೆಡ್ಯೂಸಿಂಗ್ ಏಜೆಂಟ್? ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇದು ಲೋಯರ್ ಆಕ್ಸಿಜನ್ ಸ್ಟೇಟ್. ಯಾವ್ದು ಲೋಯರ್ ಆಕ್ಸಿಜನ್ ಸ್ಟೇಟ್? ಇದು ಗುಡ್ ರೆಡ್ಯೂಸಿಂಗ್ ಏಜೆಂಟ್. ಅದು ಅಯಾನಿಕ್ ಕಾಂಪೌಂಡಾ ಕೋಲೆಂಟ್ ಕಾಂಪೌಂಡಾ? ಅಯಾನಿಕ್ ಕಾಂಪೌಂಡ್ ಕೋಲೆಂಟ್ ಅಯಾನಿಕ್ ಕಾಂಪೌಂಡ್. ಯಾಕೆ ಹೇಳಿ? ಅಥವಾ MnSO4 you take. What is the oxidation state of Mn? +2. Ionic compound or covalent compound? Ionic compound. Good reducing agent. ಅರ್ಥ ಆಯ್ತಾ? ಮತ್ತೆ ಇದರ ಜೊತೆಗೆ ಯಾವ ನೇಚರ್ ಹೊಂದಿರುತ್ತೆ? ಅಸಿಡಿಕ್ ನೇಚರ್ ಅಂತ ಬೇಸಿಕ್ ನೇಚರ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಬೇಸಿಕ್ ನೇಚರ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಲೋಯರ್ ಆಕ್ಸಿಜನ್ ಸ್ಟೇಟ್ಸ್ ಅಲ್ಲೇ ಅದೇ ಇದು ತಗೊಂಡ್ರೆ ಬರೀ ಇನ್ನೂ ಒಂದು ಪಾಯಿಂಟ್, ದಟ್ ಈಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ with higher oxidation states, transition elements with higher oxidation state, they are good oxidizing agents. ಅರ್ಥ ಆಯ್ತಾ? ಆಕ್ಸಿಡೈಸಿಂಗ್ ಏಜೆಂಟ್ಸ್ ಆಕ್ಟ್ ಮಾಡುತ್ತೆ, ಕೋವೆಲೆಂಟ್ ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ, ಮತ್ತೆ ಅಸಿಡಿಕ್ ನೇಚರ್ ಹೊಂದಿರುತ್ತೆ. ಅಸಿಡಿಕ್ ನೇಚರ್ ಹೊಂದಿರುತ್ತೆ. ಅಲ್ಲಿಗೆ ಅರ್ಥ ಆಯ್ತಾ? ಇದು ಈ ಪ್ರಾಪರ್ಟಿಗೆ ಒಬೆ ಮಾಡುತ್ತಾ, ಇದು ಈ ಪ್ರಾಪರ್ಟಿಗೆ ಒಬೆ ಮಾಡುತ್ತಾ. ಯಾಕೆ ಹೇಳಿ? ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ Mn? +7. ಹೈಯರ್ ಆಕ್ಸಿಜನ್ ಸ್ಟೇಟ್ಸ್ ಅಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್, ಕೋವೆಲೆಂಟ್ ಕಾಂಪೌಂಡ್, ಅಸಿಡಿಕ್ ನೇಚರ್. ಅಲ್ಲಿಗೆ ಯಾವ್ದು ಅಸಿಡಿಕ್ ನೇಚರ್? ಇದರಲ್ಲಿ ಹೈಯರ್ ಆಕ್ಸಿಜನ್ ಸ್ಟೇಟ್ ನೋಡ್ಬೇಕು, 4 ಕಾಂಪೌಂಡ್ಸ್ ಕೊಟ್ಟಿರ್ತಾನೆ, ಅದರಲ್ಲಿ ಅಸಿಡಿಕ್ ನೇಚರ್ ಯಾವುದೊಂದಿರುತ್ತೆ ಅಂತ ಆಕ್ಸಿಜನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ನೀವು ಅಸಿಡಿಕ್ ನೇಚರ್ ಹೇಳ್ಬೋದಾ? ಇವೇ ನಿಮಗೆ ನೀಟಲ್ಲಿ ಕಾಣಿಸ್ಕೊಳ್ತಕ್ಕಂಥವು, CET ಅಲ್ಲಿ ಕಾಣಿಸ್ಕೊಳ್ತಕ್ಕಂಥ ಕ್ವಶನ್ಸ್. ಆಕ್ಸಿಜನ್ ಸ್ಟೇಟ್ ನೋಡ್ಕೊಳ್ಳಿ, ಅಸಿಡಿಕ್ ಪ್ರಾಪರ್ಟಿ ಅಥವಾ ಬೇಸಿಕ್ ಪ್ರಾಪರ್ಟಿ, ಅಥವಾ ಅರ್ಥ ಆಯ್ತು ರೆಡ್ಯೂಸಿಂಗ್ ಏಜೆಂಟ್ ಯಾವುದು, ಆಕ್ಸಿಡೈಸಿಂಗ್ ಏಜೆಂಟ್ ಯಾವುದು ಅಂತ. ಅರ್ಥ ಆಯ್ತು? ಇವು ಮೋರ್ ರಿಯಾಕ್ಟಿವ್, ಬರೀಬೋದಾ? ಅರ್ಥ ಆಯ್ತು? ಇವು ಮೋರ್ ರಿಯಾಕ್ಟಿವ್ ಅಯಾನಿಕ್ ಕಾಂಪೌಂಡ್ಸ್. ಅರ್ಥ ಆಯ್ತಾ? ರೆಡ್ಯೂಸಿಂಗ್ ಏಜೆಂಟ್ಸ್ ಬೇಸಿಕ್ ಇನ್ ನೇಚರ್, ಆಕ್ಸಿಡೈಸಿಂಗ್ ಏಜೆಂಟ್ಸ್ ಕೋವೆಲೆಂಟ್ ಕಾಂಪೌಂಡ್ಸ್ ಅಸಿಡಿಕ್ ಇನ್ ನೇಚರ್, ಹೈಯರ್ ಆಕ್ಸಿಜನ್ ಸ್ಟೇಟ್ಸ್ ಅಲ್ಲೇ. ಈ 2 ಪಾಯಿಂಟ್ಸ್ ನೀವು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ನೀವು ಆಕ್ಸಿಜನ್ ಸ್ಟೇಟ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದೆಲ್ಲಕ್ಕೆ ಬರುತ್ತಾ. ನೆಕ್ಸ್ಟ್, ನೇಮ್ ದ ಮೆಟಲ್ ಇನ್ ದ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್ ಎಕ್ಸಿಬಿಟ್ +1 ಆಕ್ಸಿಜನ್ ಸ್ಟೇಟ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಂಡ್ ವೈ ಅಂತ ಕೇಳಿದ್ರೆ ಯಾವ್ದು ಬರೀತೀರಾ? ಕಾಪರ್, ಡ್ಯೂ ಟು ಎಕ್ಸಿಸ್ಟೆನ್ಸ್ ಆಫ್ D10 ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅರ್ಥ ಆಯ್ತಾ? ನೆಕ್ಸ್ಟ್, which 3D series elements exhibit largest number of oxidation states? ಯಾವ್ದು ಕೊಡುತ್ತೆ?
ಮ್ಯಾಂಗನೀಸ್. +2 ಇಂದ +7 ಕೊಡುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಈ ಥರ ನಿಮಗೆ ಕ್ವಶನ್ಸ್ ಕೇಳ್ಬೋದು. ಅಥವಾ ವಿಚ್ ಎಲಿಮೆಂಟ್ ಇನ್ 3D series shows maximum oxidation state? ಮ್ಯಾಂಗನೀಸ್. ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ Mn ಅಂತ ಕೇಳ್ಬೋದು, +2. ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ? +1. ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಕಾಪರ್? +1. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ? +6. ಈ ಥರ ಕ್ವಶನ್ಸ್ ಬರ್ಬೋದು. ವಾಟ್ ಇಸ್ ದ ಮ್ಯಾಕ್ಸಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಸ್ಕ್ಯಾಂಡಿಯಂ? +3. ವಾಟ್ ಇಸ್ ದ ಮಿನಿಮಮ್ ಆಕ್ಸಿಜನ್ ಸ್ಟೇಟ್ ಆಫ್ ಸ್ಕ್ಯಾಂಡಿಯಂ? +2. ಈ ಥರ ಕ್ವಶನ್ಸ್ ನಿಮ್ಗೆ ಬರ್ಬೋದು ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ ಮೇಲೆ. ಆಕ್ಸಿಜನ್ ಸ್ಟೇಟ್ ಪ್ರಾಪರ್ಟಿ ಮೇಲೆ. ಅರ್ಥ ಆಗ್ತಿದೆಯಾ? ಎನಿ ಡೌಟ್? ನೆಕ್ಸ್ಟ್ ವಿಲ್ ಡಿಸ್ಕಸ್ ಅನದರ್ ಪ್ರಾಪರ್ಟಿ. ಅರ್ಥ ಆಯ್ತಾ? ದಟ್ ಈಸ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನು ಕ್ವಶನ್ಸ್ ಬರ್ಬೋದು ಅಂತ ಗೊತ್ತಾಯ್ತಾ? ನೇಮ್ ದ ಎಲಿಮೆಂಟ್ ವಿಚ್ ಶೋಸ್ +8 ಆಕ್ಸಿಡೇಷನ್ ಸ್ಟೇಟ್ ಇನ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಆಸ್ಮಿಯಂ ಅಥವಾ ರುಥೀನಿಯಂ ಯಾವ್ದ್ರಲ್ಲಿ ಯಾವ್ದಾದ್ರು ಕೊಡಿ. ಅರ್ಥ ಆಗಿದೆಯಾ? ಅಲ್ಲಿಗೆ ಯಾವ್ಯಾವ ಕಾಂಪೌಂಡ್ಸ್ ಅಲ್ಲಿ ಏನು ಆಕ್ಸಿಜನ್ ಸ್ಟೇಟ್ಸ್ ಕೊಡುತ್ತೆ ಅಂತ ಕೇಳಿದ್ರು ಬರೀಬೋದಾ? ಅರ್ಥ ಆಯ್ತು? ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಆಫ್ Mn ಇನ್ ದಟ್ ಈಸ್ MnSO4 ಅಂದರೆ +2 ಅಂತ ಕೊಡ್ತೀರಾ? ಅರ್ಥ ಆಗಿದೆಯಾ? ನೆಕ್ಸ್ಟ್, ವಾಟ್ ಈಸ್ ದ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್ CrO5? +6. ಅರ್ಥ ಆಯ್ತಾ? ಯಾಕಪ್ಪ ಅಂದ್ರೆ ಅದರಲ್ಲಿ 5 ಆಕ್ಸಿಜನ್ಸ್ ಅಲ್ಲಿ 4 ಆಕ್ಸಿಜನ್ಸ್ ಪರಾಕ್ಸೈಡ್ ಆಕ್ಸಿಜನ್. ಅಲ್ಲಿಗೆ ಪರಾಕ್ಸೈಡ್ ಆಕ್ಸಿಜನ್ನ ಆಕ್ಸಿಜನ್ ಸ್ಟೇಟ್ -1. ನಾವು ಫಸ್ಟ್ ಪೀಸ್ ರೂಲ್ಸ್ ಅಲ್ಲಿ ಇದೆ ನಿಮ್ಗೆ. ಅರ್ಥ ಆಯ್ತಾ? ಪರಾಕ್ಸೈಡ್ ಆಕ್ಸಿಜನ್ -1, 4 ಇದಾವೆ. -1 × 4 -4. ಇನ್ನು ಒಂದು ಆಕ್ಸಿಜನ್ ಕಾಮನ್ ಆಕ್ಸಿಜನ್ ದಟ್ ಈಸ್ -2. ಅಲ್ಲಿಗೆ -2 × 1 -2 ಟೋಟಲಿ -6 ಆಗುತ್ತೆ. ಆ ಕಡೆ ಹೋದ್ರೆ +6, ಟೋಟಲಿ +6 ಇಸ್ ದ ಆಕ್ಸಿಜನ್ ಸ್ಟೇಟ್ ಆಫ್ ಕ್ರೋಮಿಯಂ ಇನ್ CrO5. ಅರ್ಥ ಆಗಿದೆಯಾ? ಅಲ್ಲಿಗೆ ಅದೇ ತರ ಲೋಯರ್ ಆಕ್ಸಿಜನ್ ಸ್ಟೇಟ್ಸ್ ಅಲ್ಲಿ ಹೈಯರ್ ಆಕ್ಸಿಜನ್ ಸ್ಟೇಟ್ಸ್ ಅಲ್ಲಿ ನೋಡಿ, ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ವಿತ್ ಲೋಯರ್ ಆಕ್ಸಿಜನ್ ಸ್ಟೇಟ್ಸ್ ಗುಡ್ ರಿಡ್ಯೂಸಿಂಗ್ ಏಜೆಂಟ್ಸ್, ಬೇಸಿಕ್ ಇನ್ ನೇಚರ್, ಅಯಾನಿಕ್ ಕಾಂಪೌಂಡ್ಸ್. ದ ಟ್ರಾನ್ಸಿಷನ್ ಎಲಿಮೆಂಟ್ಸ್ ವಿತ್ ಹೈಯರ್ ಆಕ್ಸಿಜನ್ ಸ್ಟೇಟ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಅರ್ಥ ಆಯ್ತಾ? ಅದರಿಂದ ನಿಮಗೆ ದಟ್ ಈಸ್ ಯು ಟೇಕ್ ಫಾರ್ ಎಕ್ಸಾಂಪಲ್ K2Cr2O7 is good oxidizing agent in acid medium. In acid medium, good oxidizing agent. Okay. What is the oxidation state of chromium? +6. ಅರ್ಥ ಆಯ್ತಾ? ಅದೇ KMnO4 ಇನ್ ಆಸಿಡ್ ಮೀಡಿಯಂ ಅಥವಾ ಇನ್ನು ಬೇಸಿಕ್ ಮೀಡಿಯಂ ಕೂಡ ಆಗಿರ್ಬೋದು. ORR ಬೇಸಿಕ್ ಮೀಡಿಯಂ ಕೂಡ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್. ಯಾಕೆ? ಎರಡು ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ನೀವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನಾವು ಯೂಸ್ ಮಾಡಿದೀವಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ. ಅರ್ಥ ಆಯ್ತಾ? K2Cr2 ಆಸಿಡ್ ಮೀಡಿಯಂ, KMnO4 ಆಸಿಡ್ ಮೀಡಿಯಂ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಯಾಕೆ? ಹೈಯರ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಲ್ಲಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಅಲ್ಲಿ ಗುಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಅರ್ಥ ಆಗ್ತಿದೆಯಾ? ಮರಿಬಾರ್ದು. ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಈಗ ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ ನೀಟಾಗಿ ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ದಟ್ ಈಸ್ ಕಲರ್ಡ್ ಪ್ರಾಪರ್ಟಿ. ಏನು ಹೇಳಿ? ಕಲರ್ ಪ್ರಾಪರ್ಟಿ. ಇದು ಆಕ್ಚುಲಿ ವೆರಿ ಸಿಂಪಲ್. ಅರ್ಥ ಆಯ್ತಾ? ಕಲರ್ಡ್ ಪ್ರಾಪರ್ಟಿ. ಅದಾದ್ಮೇಲೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಮೋಸ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ದೇರ್ ಕಾಂಪೌಂಡ್ಸ್ ಗಿವ್ಸ್ ಕಲರ್ ಪ್ರಾಪರ್ಟಿ. ನಮ್ಗೆ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಇರ್ತಕ್ಕಂಥ ರೀಸನ್ ಇಂದಾನೆ ಇದರಲ್ಲಿ ಯಾವುದರಲ್ಲಿ ಟ್ರಾನ್ಸಿಷನ್ ಎಲಿಮೆಂಟ್ ಇರ್ತಕ್ಕಂಥ ರೀಸನ್ ಇಂದಾನೆ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್ ಕಲರ್ ಅಂತ ಗೊತ್ತಾಯ್ತು. ಯಾಕೆ ಕಲರ್ ಅಂತ ಗೊತ್ತಾಯ್ತು? ಅಲ್ಲಿ ಡಿ ಟ್ರಾನ್ಸಿಷನ್ ನಡೆಯುತ್ತಾ? ಇಲ್ಲೂ ಅದೇ ರೀಸನ್, ಸೇಮ್ ರೀಸನ್. ಅದು ಆ ಪ್ರಾಪರ್ಟಿ ಅರ್ಥ ಆಗಿದ್ರೆ ಇಲ್ಲಿ ಪ್ರಾಪರ್ಟಿ ಅರ್ಥ ಆದಂಗೆ ಅಷ್ಟು ಈಸಿ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ ದಟ್ ಈಸ್ ಯಾವುದು? ಕಲರ್ ಪ್ರಾಪರ್ಟಿ. ಥ್ಯಾಂಕ್ ಯು.